ಪಟ್ಟಣದ ಸಂತೆಮರೂರು ವೃತ್ತ ರಸ್ತೆ ಪಕ್ಕದ ಜಾಗದಲ್ಲಿ ಹಾಲಿನ ಬೂತ್ ಇಡಲು ಅನುಮತಿ ನೀಡಿರುವ ಪಟ್ಟಣ ಪಂಚಾಯಿತಿ ಕ್ರಮವನ್ನು ಖಂಡಿಸಿ ಸ್ಥಳೀಯರು ಪ್ರತಿಭಟಿಸಿದರು. ಹಾಲಿನ ಬೂತ್ ಪೆಟ್ಟಿಗೆ ಇಡುವ ಸಲುವಾಗಿ ಜೆಸಿಬಿಯೊಂದಿಗೆ ಅನುಮತಿ ಪಡೆದ ಖಾಸಗಿ ವ್ಯಕ್ತಿ ಸ್ಥಳಕ್ಕೆ ಆಗಮಿಸಿದ ವೇಳೆ ಸ್ಥಳೀಯರಿಂದ ತೀವ್ರ ವಿರೋಧ ವ್ಯಕ್ತವಾಯಿತು. ಕೆಲವರ ನಡುವೆ ಮಾತಿನ ಚಕಮಕಿ ಕೂಡ ಏರ್ಪಟ್ಟಿತು. ಈ ಪೈಕಿ ಬಹುತೇಕರು ಬೂತ್ ಇಡುವುದು ಬೇಡ ಎಂದರೆ ಮತ್ತೆ ಕೆಲವರು ಬೇಕು ಎಂದು ಪಟ್ಟು ಹಿಡಿದರು. ಈ ವೇಳೆ ವಾತಾವರಣ ಹತೋಟಿ ಮೀರುವ ಸಾಧ್ಯತೆ ಉಂಟಾಯಿತು. ಬೂತ್ ಇಡುವ ಸ್ಥಳದಲ್ಲಿ ಕುಳಿತು ಪ್ರತಿಭಟನೆ ನಡೆಸಿದರಲ್ಲದೆ ಕಾನೂನು ಬಾಹಿರವಾಗಿ ಅನುಮತಿ ನೀಡಿರುವ ಪಟ್ಟಣ ಪಂಚಾಯಿತಿ ಆಡಳಿತ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ಸೌಮ್ಯ, ಸಿಪಿಐ ವಸಂತ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಶ್ರೀಧರ್ಗೌಡ, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಸುಭಾನ್ ಶರೀಫ್, ಮುಖ್ಯಾಧಿಕಾರಿ ಬಸವರಾಜ ಟಾಕಪ್ಪ ಶಿಗ್ಗಾವಿ ಅವರು ಪ್ರತಿಭಟನಾ ನಿರತರೊಂದಿಗೆ ಸಮಾಲೋಚನೆ ನಡೆಸಿ ತಿಳಿಗೊಳಿಸಿದರು. ಪಟ್ಟಣ ಪಂಚಾಯಿತಿ ಸದಸ್ಯ ನಿಖಿಲ್ ಕುಮಾರ್, ಮಾಜಿ ಅಧ್ಯಕ್ಷ ಲೋಕೇಶ್, ಮಾಜಿ ಉಪಾಧ್ಯಕ್ಷರಾದ ಸಲೀಂ ಅಲಿ, ಸ್ಥಳೀಯ ಪ್ರಾಧಿಕಾರ ಅಧ್ಯಕ್ಷ ಗುರುಮೂರ್ತಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸೋಮಶೇಖರ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗರಾಜ್, ಆಟೋ ಧರ್ಮ, ಲಕ್ಷ್ಮಣ್ ಇತರರು ಇದ್ದರು. ನ್ಯೂಸ್ 5 ಕನ್ನಡ, ರವಿ ದುಮ್ಮಿ. ಯಾರ್ದು ರಸ್ತೆ ಅಂತ ಹೇಳಿ ಇವರಿಗೆ ಚೆಕ್ ಜಾಗ ಯಾರ್ದು ಈ ಸೊತ್ತು ಮೇಡಮ್ ಇವ್ರ ಪ್ರಾಪರ್ಟಿಗೆ ಯಾರ್ದು ನಮ್ಮ ಹಜಾರ್ ಅವ್ರ ಪ್ರಾಪರ್ಟಿಗೆ ಚೆಕ್ ಬಂದಿ ದಕ್ಷಿಣಕ್ಕೆ ಏನು ರಸ್ತೆ ರಸ್ತೆ ಪಕ್ಕದವ್ರ ರಸ್ತೆನೆ ರಸ್ತೆ ಯಾರ್ದು ಜಾಗ ಮತ್ತೆ ಈಗ ಅವ್ರ ಜಾಗಕ್ಕೆ ನೀವು ಹೆಂಗ್ ಬಂದ್ರಿ ಹೆಂಗ್ ತಗೊಂಡ್ಬಂದು ಮಾಡಕ್ ಹೋದ್ರಿ ಅರ್ಥ ಆಗ್ತಿದೆಯಲ್ಲ. ಇವರೇ ಕೊಟ್ಟಿರೋ ಚೆಕ್ ಬಂದಿನಲ್ಲಿ ಪಟ್ಟಣ ಪಂಚಾಯತಿ ಅವರೇ ಮಾಡಿರೋ ಖಾತೆನಲ್ಲಿ ಚೆಕ್ ಬಂದಿ ರೋಡ್ ತನಕನು ಇವರೇ ಓನರು. ಅವ್ರ ಓನರ್ಶಿಪ್ ಇರೋ ಜಾಗಕ್ಕೆ ನೀವು ಹೆಂಗ್ ಬರ್ತೀರಿ? ಇಲ್ಲ ಮೇಡಮ್, ಚೆಕ್ ಬಂದಿ ದಕ್ಷಿಣಕ್ಕೇನು ದಕ್ಷಿಣಕ್ಕೇನು ಇದೇ ತಾನೆ ರಸ್ತೆ ಪಕ್ಕದ ಜಾಗ. ರಸ್ತೆ ತನಕ ಯಾರು ತಂಗಾರೆ? ಈ ರೋಡ್ ಅಲ್ಲಿ ತನಕ ಅವ್ರದೆಯಾ? ಈ ರೋಡ್ ಅಲ್ಲಿ ತನಕ ಅವ್ರದೆಯಾ? ಸ್ವಂತ ಪ್ರಾಪರ್ಟಿ ಪಿಡಬ್ಲ್ಯೂ ಅಲ್ಲ ಇದು. ರಸ್ತೆ ಮಾತ್ರ ಪಿಡಬ್ಲ್ಯೂ, ರಸ್ತೆ ಮಾತ್ರ ಪಿಡಬ್ಲ್ಯೂ. ಇಲ್ಲ ಹೆಂಗ್ ನೀವು ಗಲಾಟೆ ಮಾಡಿಸ್ಬೇಕು ಅಂತಾನೆ ನೀವೇ ನೋಡ್ರಿ ಅಲ್ವಾ ಸರ್?